ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ಶ್ರೀಧರ್. ಕೃಷ್ಣ ಹೇಳಿದ ಮಾತನ್ನು ಕೇಳಿಬಿಟ್ಟು ಅರ್ಜುನ ಹೋಗಿ ಆ ಚಂದ್ರಹಾಸನನ್ನು ಆಲಿಂಗನವನ್ನು ಮಾಡಿಕೊಂಡು ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಅರ್ಜುನನನ್ನು ಎತ್ತಬಿಟ್ಟು ಚಂದ್ರಹಾಸ ಹೇಳ್ತಾ ಇದ್ದಾನೆ, ಅಪ್ಪ ಅರ್ಜುನ, ಆ ಯಜ್ಞಾಶ್ವವನ್ನು ನನ್ನ ಮಕ್ಕಳು ಕಟ್ಟಿದ್ರು, ಅವರಿಗೆ ನಾನು ಹೇಳಿದ್ದೇನೆ, ಯುದ್ಧವನ್ನು ಮಾಡಿದರೆ ಈ ಧರ್ಮಕ್ಕೆ ನಾವು ಅಪರಾಧವನ್ನು ಮಾಡದಂತೆ ಆಗುತ್ತೆ. ಧರ್ಮರಾಜನ ಯಜ್ಞವನ್ನು ನಾವು ನಿಧಾನ ಮಾಡತಕ್ಕಂಥದ್ದು, ತಡೆಯತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ನಾನು ಹೇಳಿಬಿಟ್ಟು ನನ್ನ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದೇನೆ. ಯಜ್ಞಾಶ್ವವನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಅಂತೇಳಿ ಹೇಳಿ ಕಳಿಸಿದ್ದೇನೆ. ಕುದುರೆಯನ್ನು ರಕ್ಷಿಸಲು ನನ್ನ ಮಕ್ಕಳು ಹೋಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ. ಹಲವು ಮಾತುಗಳಿಗೆ ನಮಗೆ ನಿಮಗಾಶ್ರಯಂ ಜಲಜಾಕ್ಷನಾಗಿದ್ದ ಬಳಿಕ ಆವಧರ್ಮ ಕೌಶಲ ಮಗಡ ಸಾಗಿನ್ನು ಪಾರ್ಥ ನಿನ್ನ ಶ್ವಂಗಳಂ ತರಿಸಿಗುಡುವೇನೆನುದ ಬಲ ಸಹಿತ ಕುದುರೆಗಾವಲ್ಗೆ ಹೋಗಿಹ ಸುತರ ಬಳಿಗೆ ಚರರಂ ಕಳುಹಿ ಕರೆಸಲು ಅವರೈ ತಂದು ಫಲುಗುಣನ ವಾಜಿಗಳನ್ನು ಒಪ್ಪಿಸಿ ಮುರಾರಿಯಂ ಕಂಡರೂ ಅತಿಭಕ್ತಿಯಿಂದ. ಅರ್ಜುನ, ಹೆಚ್ಚಿನ ಮಾತುಗಳು ಯಾತಕ್ಕೋಸ್ಕರ ಆಡಬೇಕು? ಕೃಷ್ಣನ ದೃಷ್ಟಿಯಲ್ಲಿ ನಾವಿಬ್ಬರೂ ಕೂಡ ಸಮಾನರು. ಕೃಷ್ಣ ನಮಗೂ ಕೂಡ ಆಶ್ರಯವನ್ನು ನೀಡ್ತಕ್ಕಂಥವನು, ನಿಮಗೂ ಕೂಡ ಆಶ್ರಯವನ್ನು ನೀಡಿರ್ತಕ್ಕಂಥವನು. ಕೃಷ್ಣ ಇದ್ದ ಜಾಗದಲ್ಲಿ ಧರ್ಮ ಇದ್ದೇ ಇರುತ್ತೆ. ಆದ್ದರಿಂದ ಈ ಧರ್ಮಾಧರ್ಮಗಳ ವಿಷಯ ಇದು ಮಾತು ಈಗ ಬೇಕಾಗಿಲ್ಲ ಅಂಥೇಳಿ ಮತ್ತೆ ಹೇಳ್ತಾ ಇದ್ದಾನೆ. ಅರ್ಜುನ, ನನ್ನ ಮಕ್ಕಳನ್ನು ಕರೆಸ್ತೇನೆ, ಅವರು ಯಜ್ಞಾಶ್ವವನ್ನು ಕರೆದುಕೊಂಡು ಹೋಗಿದ್ದಾರೆ, ಅವರು ತಂದು ನಿಮಗೆ ಒಪ್ಪಿಸ್ತಾರೆ ಅಂಥೇಳಿ ಹೇಳ್ತಾ ಅವರನ್ನು ಕಳಿಸ್ಕೊಟ್ಟಿದ್ದಾನಂತೆ. ಚರರನ್ನು ಹೋಗಿ ಅವರು ಮಕ್ಕಳನ್ನು ಕರೆದುಬಿಟ್ಟು ಯಜ್ಞಾಶ್ವವನ್ನು ಕೂಡ ತೆಗೆದುಕೊಂಡು ಬಿಟ್ಟು ಅರ್ಜುನನಿಗೆ ಅಶ್ವವನ್ನು ಒಪ್ಪಿಸಿದ್ದಾರೆ. ಆಮೇಲೆ ಅವರನ್ನು ನಗರಕ್ಕೆ ಕರೆದುಕೊಂಡು ಹೊರಟಿದ್ದಾರೆ. ನರನೊಡನೆ ಸಖ್ಯಮಾದುದು ಬಳಿಕ ಬಂದನು ಬಲರೆಲ್ಲರಂ ಪ್ರಿಯದೊಳಾದರಿಸಿದಂ ಕೂಡೆ ಹರಿಯನತಿ ಭಕ್ತಿಯಿಂದ ಐದಿಕೊಂಡಾಡಿದಂ ಓ ನಿರುಪಮ ಸ್ತುತಿಗಳಿಂದ ಪರಿಪರಿಯ ಗುಡಿ ತೋರಣ ಬಳಿಯ ರಚನೆ ಮಿಗೆ ಪುರಗೆ ವಿಜಯಂಗೈಸಿ ತಂದನು ಉತ್ಸವದಿಂದ ಸಿರಿಯನುರೆ ವಿಸ್ತರಿಸಿ ಪುರಂದರನಂತೆ ಚಂದ್ರಹಾಸಂ ಮೆರೆದನು. ಚಂದ್ರಹಾಸನಿಗೂ ಅರ್ಜುನನಿಗೂ ಇಬ್ಬರಿಗೂ ಸ್ನೇಹ ಉಂಟಾಯಿತು. ಅವರೆಲ್ಲರನ್ನೂ ಕರೆದುಕೊಂಡು ನಗರಕ್ಕೆ ಬರ್ತಾ ಇದ್ದಾನೆ ಚಂದ್ರಹಾಸ. ಅವರನ್ನು ಆಧರಿಸ್ತಾ ಇದ್ದಾನೆ, ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ಅತಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನಂತೆ, ಸ್ತೋತ್ರಗಳನ್ನು ಮಾಡ್ತಾ ಇದ್ದಾನಂತೆ. ಮತ್ತು ಎಲ್ಲ ಕುಂತಳದ ಜನರು ಕೂಡ ಈ ಒಂದು ಕೃಷ್ಣನ ದರ್ಶನವನ್ನು ಪಡೆದು ಭಾಗ್ಯಶಾಲಿಗಳಾಗಿದ್ದಾರೆ. ಜೊತೆಗೆ ಕುಂತಳ ನಗರ ಒಳ್ಳೆಯ ತೋರಣಗಳಿಂದ ಗುಡಿಗೋಪುರಗಳಿಗೆ ಸುಣ್ಣವನ್ನು ಬಳಿದುಬಿಟ್ಟು ಅಲಂಕಾರವನ್ನು ಮಾಡಿಸಿದ್ದಾನಂತೆ. ತುಂಬ ಸಂತೋಷದಿಂದ ಕೃಷ್ಣನನ್ನು ಕರೆದುಕೊಂಡ್ಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಅಪಾರವಾಗಿರ್ತಕ್ಕಂತಹ ವೈಭವ, ಅವನ ಶಕ್ತಿ ಸಾಮರ್ಥ್ಯಗಳು ಹೇಗಿದೆ ಅಂತ ಹೇಳಿದರೆ ದೇವೇಂದ್ರನಿಗೆ ಸಮಾನವಾಗಿರ್ತಕ್ಕಂತಹ, ಇದೇನು ದೇವಲೋಕ ಇಲ್ಲಿ ಇಳಿದಿದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆಯಂತೆ. ದೇವೇಂದ್ರನಂತೆ ಅವನು ಕಂಗೊಳಿಸ್ತಾ ಇದ್ದಾನೆ ಚಂದ್ರಹಾಸ ಅಂಥೇಳಿ ಹೇಳ್ತಾ ಇದ್ದಾರೆ. ಇಂದು
ಚಂದ್ರಹಾಸನ ಆಶ್ರಯದಲ್ಲಿ ಅವರೆಲ್ಲರೂ ಕೂಡ ಇದ್ದಾರೆ. ಇಂದು ಹಾಸಾಶ್ರಯದೊಳ್ ಅಖಿಲ ಪುರಜನಂ ಕಂದರ್ಪದಾದನಂ ಕಂಡು ಕೃತಕೃತ್ಯಮಾಯ್ತು ಇಂದಿರಾ ವಲ್ಲಭನ ಸಂದರ್ಶನಕ್ಕೆ ದುಷ್ಟ ಬುದ್ಧಿ ನಿಜ ಸೂನು ಸಹಿತ ಬಂದು ನಿರ್ಧೂತ ಕಿಲ್ಮಿಜರಾದನು ಆಗಳೈ ತಂದು ಗಾಲವನ ಅಸುರಮರ್ದನನ ಪಾದಾರವಿಂದಮಂ ವಿವಿದಾಗ ಮೋಕ್ತದಿಂ ಪೂಜಿಸಿದನು ಅತಿ ಭಕ್ತಿ ಭಾವದಿಂದ. ಚಂದ್ರಹಾಸನ ಆಶ್ರಯದಲ್ಲಿರ್ತಕ್ಕಂತಹ ಎಲ್ಲ ಪುರಜನರು ಕೃಷ್ಣನ ದರ್ಶನವನ್ನು ಮಾಡಿದ್ದಾರೆ. ಅವನ ಕಂದರ್ಪನ ತಾತ ಮನ್ಮಥನ ತಂದೆಯಾಗಿರ್ತಕ್ಕಂತಹ ಕೃಷ್ಣನ ದರ್ಶನದಿಂದ ಎಲ್ಲರೂ ಕೂಡ ಪುನೀತರಾಗಿದ್ದಾರೆ, ಕೃತಕೃತ್ಯರಾಗಿದ್ದಾರೆ. ಜೊತೆಗೆ ಆ ದುಷ್ಟಬುದ್ಧಿ ಏನು ಇವನಿಗೆ ತೊಂದರೆಯನ್ನು ಕೊಟ್ಟಿದ್ದ ಅವನು ಕೂಡ ಒಳ್ಳೆಯವನಾಗಿಬಿಟ್ಟಿದ್ದಾನೆ. ಕೃಷ್ಣನ ದರ್ಶನಕ್ಕೆ ತನ್ನ ಮಗನೊಡನೆ ಅವನನ್ನೂ ಕೂಡ ಕರೆದುಕೊಂಡ್ಬಿಟ್ಟು ಕೃಷ್ಣನ ದರ್ಶನವನ್ನು ಮಾಡಿದ್ದಾನಂತೆ. ಎಲ್ಲ ಪಾಪವೂ ಕೂಡ ತೊಳೆದು ಹೋಗ್ಬಿಟ್ಟಿದೆ. ದುಷ್ಟಬುದ್ಧಿಗೆ ಅವನು ಮಾಡಿರ್ತಕ್ಕಂತಹ ಪಾಪ ಎಲ್ಲವೂ ಕೂಡ ಈ ಕೃಷ್ಣನ ದರ್ಶನದಿಂದ ಹೊರಟು ಹೋಗಿದೆ. ಗಾಲವನನ್ನು ಕರೆಸಿದ್ದಾರೆ, ಅಸುರ ಮರ್ದನ ಕೃಷ್ಣನನ್ನು ಕರೆದಿದ್ದಾನೆ. ತಂದು ಒಳ್ಳೆಯ ಸಿಂಹಾಸನದ ಮೇಲೆ ಕೂರಿಸಿಬಿಟ್ಟು ಅವರ ಪಾದಾರವಿಂದಗಳನ್ನು ತೊಳೆದುಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾನೆ. ಭಕ್ತಿ ಭಾವದಿಂದ ತುಂಬ ಸಂತೋಷದಿಂದ ಚಂದ್ರಹಾಸ ಪೂಜೆಯನ್ನು ಕೃಷ್ಣನಿಗೆ ಮಾಡ್ತಾ ಇದ್ದಾನೆ. ಪ್ರೀತಿಯಂ ಚಂದ್ರಹಾಸಂ ತನ್ನ ರಾಜ್ಯಮಂ ಪೀತಾಂಬರನ ಚರಣ ಸರಸಿರುಹಗೆ ಅರ್ಪಿಸಿದನು. ಆದಂ ಧನಂಜಯನ ಸಮ್ಮತದೊಳು ಹೊಸತು ವಿಷಯ ಕುಮಾರಂಗೆ ಕೊಟ್ಟು ಖ್ಯಾತಮಾದುದು ಅಖಿಲ ವಸ್ತುಗಳೊಡನೆ ಗಜಪುರಗೆ ದೂತರಂ ಕಳುಹಿ ಸತ್ಕೃತರಾಗಿ ಭೂಪತಿವ್ರಾತ ಸಹಿತ ಅಲ್ಲಿ ಮೂರಿರುಳಿರ್ದು ಪೊರಮಟ್ಟನೈದೆ ಕುದುರೆಗಳ ಕೂಡೆ. ಆಗ ಚಂದ್ರಹಾಸ ಪ್ರೀತಿಯಿಂದ ಕೃಷ್ಣನನ್ನ ಕರೆಸ್ಬಿಟ್ಟು ಪೂಜೆಯನ್ನು ಮಾಡಿಬಿಟ್ಟು ತನ್ನ ಸಮಸ್ತ ರಾಜ್ಯವನ್ನು ಕೂಡ ಕೃಷ್ಣನ ಪಾದಾರವಿಂದಗಳ ಮೇಲೆ ಅರ್ಪಿಸಿಬಿಟ್ಟಿದ್ದಾನೆ. ಎಲ್ಲವೂ ಕೂಡ ಈ ರಾಜ್ಯ ಪ್ರಾಪ್ತಿಯಾಗಿರ್ತಕ್ಕಂತಹದ್ದು ಕೂಡ ಕೃಷ್ಣನ ಭಕ್ತಿಯಿಂದಲೇ. ಇದೆಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು ಅನ್ನುವಂತಹ ಭಾವದಿಂದ ರಾಜ್ಯವನ್ನು ಕೊಟ್ಟಿದ್ದಾನೆ. ಕೃಷ್ಣನಿಗೆ ಅವನ ಪಾದಾರವಿಂದಗಳ ಮೇಲೆ ಸಮಸ್ತ ರಾಜ್ಯವನ್ನು, ಸಂಪತ್ತನ್ನು ಎಲ್ಲವನ್ನೂ ಕೂಡ ಚಂದ್ರಹಾಸ ಕೊಟ್ಟುಬಿಟ್ಟ. ಆಗ ಕೃಷ್ಣ ಏನು ಮಾಡ್ದ, ಪಾರ್ಥನನ್ನು ಕರೆದುಬಿಟ್ಟು ಅವನೊಡನೆ ಸಮಾಲೋಚನೆಯನ್ನು ಮಾಡಿ ಈ ರಾಜ್ಯ ವಿಷಯ ಕುಮಾರ, ವಿಷಯ ಮಗನಾಗಿರ್ತಕ್ಕಂತಹ ಅವನಿಗೆ ಈ ರಾಜ್ಯ ಸೇರ್ತಕ್ಕಂತಹದ್ದು ಅಂತ ಹೇಳಿ ರಾಜ್ಯವನ್ನು ವಿಷಯ ಮಗನಿಗೆ ಕೊಟ್ಟುಬಿಟ್ಟು ಆಗ ಚಂದ್ರಹಾಸ ಖ್ಯಾತವಾಗಿರ್ತಕ್ಕಂತಹ ಅಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಎಲ್ಲ ಸುವಸ್ತುಗಳು, ಒಳ್ಳೆಯ ವಸ್ತುಗಳು ಅದನ್ನು ಹಸ್ತಿನಾಪುರಕ್ಕೆ ಕಳಿಸ್ಕೊಟ್ಟಿದ್ದಾನಂತೆ. ಧರ್ಮರಾಜನ ಯಜ್ಞಕ್ಕೆ ಅದನ್ನು ಕಳಿಸ್ಕೊಟ್ಟಿದ್ದಾನೆ. ಹೀಗೆ ಅವರು ಸತ್ಕೃತನಾಗ್ಬಿಟ್ಟು ಅಲ್ಲಿ ಇದ್ದಾನೆ. ಈ ಭೂಪತಿ ಅವನ ರಾಜ್ಯದಲ್ಲಿ ಕೃಷ್ಣ ಅರ್ಜುನರು ಕೂಡ 3 ದಿವಸ ಇದ್ರಂತೆ. 3 ದಿವಸ ಅಲ್ಲಿ ಇದ್ದು ಬಿಟ್ಟು ಅವನ ಆತಿಥ್ಯವನ್ನು ಸ್ವೀಕರಿಸಿಬಿಟ್ಟು ಅಲ್ಲಿಂದ ಹೊರಟಿದ್ದಾರೆ. ಮುಪ್ಪಾದೆ ನೆಲೆ ಮಗನೇ ಕೃಷ್ಣ ದರ್ಶನದಿಂದ ತಪ್ಪದೆನಗಿನ್ನು ಮೋಕ್ಷದ ಲಾಭಂ ಅದುರಾರಿಗೊಪ್ಪಿಸುವೆನು ಈತನುವ ಅವರ ಧ್ವರಂ ಮುಗಿದ ಬಳಿಕ ವನಕಾಪೋಬೆನು ಬಪ್ಪುದಿಲ್ಲದರಿಂದ ನಗರ ಗರಸಾಗಿ ಸುಖಮಿಪ್ಪುದು ಎಂದಿರಿಸಿ ನಿಜದನೆಯರಂ ಶರದಿಗೆಳೆಯಪ್ಪ ವಾಹಿನಿಯೊಡನೆ ಪೊರಮಟ್ಟನು ಆ ಚಂದ್ರಹಾಸನರ್ಜುನನ ಕೂಡೇ. ಕೃಷ್ಣನ ದರ್ಶನದಿಂದ ಹರ್ಷಗೊಂಡಿರ್ತಕ್ಕಂತಹ ಚಂದ್ರಹಾಸ ತನ್ನ ಮಕ್ಕಳನ್ನು ಕರೆದಿದ್ದಾನೆ. ಬಳಿಗೆ ಕರೆದುಬಿಟ್ಟು ಹೇಳ್ತಾ ಇದ್ದಾನೆ, ಅಪ್ಪ ಮಕ್ಕಳಿರ, ನನಗೆ ವಯಸ್ಸಾಯಿತು, ಹೆಚ್ಚು ದಿವಸ ನಾನು ಇನ್ನೂ ಬದುಕೋದಿಲ್ಲ. ನನಗೆ ಈ ಕೃಷ್ಣನ ದರ್ಶನದಿಂದ ಮೋಕ್ಷ ಅನ್ನತಕ್ಕಂತಹದ್ದು ನಿಶ್ಚಯ.
ಆದ್ದರಿಂದ ಈ ರಾಜ್ಯವನ್ನು ನೀವೇ ಪಾಲಿಸಬೇಕು, ಈ ಜನರನ್ನು, ಈ ರಾಜ್ಯವನ್ನು ನೀವು ನೋಡ್ಕೊಳ್ಬೇಕು, ಧರ್ಮದಿಂದ ರಾಜ್ಯಭಾರವನ್ನು ಮಾಡಿ ನಾನು ಯಜ್ಞಕ್ಕೆ ಹೋಗ್ತೇನೆ, ಧರ್ಮರಾಜನ ಯಜ್ಞವನ್ನು ದರ್ಶನ ಮಾಡ್ತೇನೆ, ನಂತರ ನಾನು ಮತ್ತೆ ನಗರಕ್ಕೆ ಬರೋದಿಲ್ಲ. ನಾನು ಅರಣ್ಯಕ್ಕೆ ಹೋಗಿ ಆ ಭಗವಂತನ ಕೃಷ್ಣನ ಒಂದು ತಪಸ್ಸನ್ನು ನಾನು ಮಾಡ್ತೇನೆ, ನನಗೆ ನಿಶ್ಚಯ ಮೋಕ್ಷ ಅನ್ನತಕ್ಕಂಥದ್ದು, ಮತ್ತೆ ನಾನು ನಗರಕ್ಕೆ ಬರೋದಿಲ್ಲ ಅಂಥೇಳಿ ಹೇಳ್ತಾ ಪಾರ್ಥನ ಸೈನ್ಯದೊಡನೆ ಚಂದ್ರಹಾಸ ಹೊರಟಿದ್ದಾನೆ. ಪುತ್ರ ಸಂಪದಂ ಆಯುರಾರೋಗ್ಯಂ ಅರಿವು ಶತಪತ್ರನಾಭನ ಭಕ್ತಿ ದೃಢವಾಗಲಿ ಈತನ ಚರಿತ್ರಮಂ ಕೇಳ್ದವರ್ಗೆ ಎಂದು ಹರಿವರವನಿತ್ತು ಆತನಂ ಕೂಡಿಕೊಂಡು ಸುತ್ರಾಮಸುಧನ ಕುದುರೆಗಳೊಡನೆ ತೆರಳ್ದಂ ಧರಿತ್ರಿಯೊಳ್ ದೇಶದೊಳಿದ್ದ ಭುಜಬಲ ಕ್ಷತ್ರಿಯೋತ್ತಮರಂಜಿ ತುರಗಂಗಳಂ ತಡೆಯದೆ ಅಭಿನಮಿಸಿ ಬಿಡುತ್ತಿದ್ದರು. ಆಗ ಕೃಷ್ಣ ಚಂದ್ರಹಾಸನಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಈ ಚಂದ್ರಹಾಸನಿಗೆ ಕಥೆಯನ್ನು ಕೇಳಿದವರಿಗೆ ಪುತ್ರ ಸಂಪತ್ತು ಉಂಟಾಗುತ್ತೆ, ಮತ್ತು ಆಯುಸ್ಸು, ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ. ಆ ಭಗವಂತನ ದೃಢ ಭಕ್ತಿ ಉಂಟಾಗುತ್ತೆ. ಚಂದ್ರಹಾಸನ ಕಥೆಯನ್ನು ಯಾರು ಕೇಳ್ತಾರೆ ಅವರಿಗೆ ಭಗವಂತನಲ್ಲಿ ದೃಢವಾಗಿರ್ತಕ್ಕಂತಹ ಭಕ್ತಿ ಉಂಟಾಗಲಿ ಅಂಥೇಳಿ ಅವನಿಗೆ ವರವನ್ನು ಕೊಟ್ಟಿದ್ದಾನೆ ಆ ಕೃಷ್ಣ ಪರಮಾತ್ಮ. ಜೊತೆಗೆ ಅವನನ್ನು ಕೂಡ ಕರೆದುಕೊಂಡು ಮತ್ತೆ ಹೊರಟಿದ್ದಾರಂತೆ. ಬೇರೆ ಬೇರೆ ಆ ದೇಶಗಳನ್ನು ಸುತ್ತುತ್ತಾ ಇದ್ದಾರೆ. ಆ ಕುದುರೆಗಳನ್ನು ತಡೆಯುವಂತಹ ಧೈರ್ಯ ಯಾರಿಗೂ ಕೂಡ ಇಲ್ಲ. ಎಲ್ಲ ರಾಜ ಮಹಾರಾಜರು ಕೂಡ ಆ ಅರ್ಜುನನ ಸೈನ್ಯ ಬಂದಿದೆ ಅಂತ ಹೇಳಿದರೆ ಹೆದರ್ಕೊಂಡ್ಬಿಟ್ಟು ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಸಂಪತ್ತನ್ನು ಆ ಯಜ್ಞಕ್ಕೋಸ್ಕರ ನೀಡಿಬಿಟ್ಟು ಅವರೂ ಕೂಡ ಈ ಅರ್ಜುನನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅರ್ಜುನನೊಡನೆ ಸೇರ್ತಾ ಇದ್ದಾರೆ. ಹೀಗೆ ಕುದುರೆ ಮುಂದಕ್ಕೆ ಹೋಗ್ತಾ ಇದೆ, ಸಮುದ್ರದ ತೀರಕ್ಕೆ ಬಂದಿದೆ. ರಾಯಗೇಳಾಶ್ಚರ್ಯವೂ ಬಳಿಕವಾಜಿಗಳ್ ವಾಯುವೇಗದೊಳೈದಿ ಬಡಗಣ ಪಯೋನಿಧಿಯ ತೋಯಮಂ ಪೊಕ್ಕು ನಡೆದು ಕೂಡೆ ಸಾಗರದ ವಾರಿಯೊಳ್ ಕಾಲಿಡುದಾಯಮಂ ಕಾಣದೆ ಧನಂಜಯಾದಿಗಳ್ ಇದಕ್ಕುಪಾಯಮಿನ್ನೇನು ಎಂದು ಬೆಸಗೊಂಡೊಡೆ ಅಂಬುಜದಯಾಯದಾಕ್ಷಂ ಪೇಳ್ದ ನಿಂತೆಂದು ನೆರೆದಿದ್ದ ಸಕಲ ಭೂಪಾಲಕರ್ಗೆ. ಆಗ ಹೇಳ್ತಾ ಇದ್ದಾರೆ ಜನ್ಮೇಜಯ, ಏನು ಆಶ್ಚರ್ಯ, ಎಲ್ಲ ರಾಜ್ಯಗಳನ್ನು ಕೂಡ ಗೆದ್ದುಬಿಟ್ಟು ಅರ್ಜುನ ಬರ್ತಾ ಇದ್ದಾನೆ. ಬರ್ತಾ ಬರ್ತಾ ಸಮುದ್ರದ ತೀರಕ್ಕೆ ಬಂದಿದ್ದಾರೆ. ಉತ್ತರದ ಸಮುದ್ರ. ಆ ಸಮುದ್ರದ ತೀರದಲ್ಲಿ ಕುದುರೆ ನಿಂತು ಬಿಟ್ಟಿದೆ. ಮುಂದಕ್ಕೆ ಏನು ಮಾಡಬೇಕು, ಹೇಗೆ ಹೋಗಬೇಕು ಅನ್ನತಕ್ಕಂಥ ಉಪಾಯ ಕಾಣ್ತಾ ಇಲ್ಲ. ಆಗ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನನ್ನ, ಕೃಷ್ಣ ಮುಂದಕ್ಕೆ ಉಪಾಯ ಏನು? ಈ ಒಂದು ಸೇನೆಯನ್ನು ತೆಗೆದುಕೊಂಡು ನಾವು ಈ ಸಮುದ್ರವನ್ನು ದಾಟೋದು ಹೇಗೆ? ಯಾವ ರೀತಿ ಮುಂದಕ್ಕೆ ನಮ್ಮ ಪ್ರಯಾಣ ಆಗಬೇಕು? ಯಾವ ರಾಜ್ಯದ ಮೂಲಕ ನಾವು ಮುಂದಕ್ಕೆ ಹೋಗಬೇಕು? ಯಾವ ದೇಶವನ್ನು ನಾವು ಮುಂದಕ್ಕೆ ಹೋಗಬೇಕು ಅಂಥೇಳಿ ಆಗ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಏನು ಮಾಡೋದು ಅಂತೇಳಿ ದಿಕ್ಕು ತೋಚ್ತಾ ಇಲ್ಲ. ಆ ಕೃಷ್ಣನ ಮಾರ್ಗದರ್ಶನವೇ ನಮಗೆ ಬೇಕು ಈಗ ಅಂಥೇಳಿ ಅವರೆಲ್ಲರೂ ಕೂಡ ಕೇಳ್ತಾ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕೃಷ್ಣ ಮುಂದಕ್ಕೆ ಹೇಗೆ, ನಮಗೆ ಯಾವ ಗತಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಏನು ಯೋಚನೆ ಮಾಡಬೇಡಿ. ಶುಭ್ರವಾಹನ ಮಯೂರಧ್ವಜ ಪ್ರದ್ಯುಮ್ನ ಬಭ್ರುವಾನ ಹಂಸಕೇತು ನೃಪರು ಇವರೈವರು ಆ ಬಭ್ರುವಾಹನಂತೆ ಸರ್ವತ್ರ ಗಮನದ ವರೂಥದ ಮಹಾವೀರರು ವಿಭ್ರಾಜಿಸುವ ಸಮುದ್ರದ ಮೇಲೆ ನಡೆವ ಸುಗತಿ ಭ್ರಷ್ಟರಲ್ಲೆಂದು ರುಕ್ಮಿಣೀ ಮುಖ ಪಂಕಜ ಭ್ರಮರನು ಆ ಪಂಚರಥಿಗರಂ ಕೂಡಿಕೊಂಡು ಅಂಬುನಿಧಿಯಂ ಪೊಕ್ಕನು. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಏನು ಯೋಚನೆಯನ್ನು ಮಾಡಬೇಡಿ. ಇವರಿಗೆ
ಆ ಸಮುದ್ರದ ಮೇಲೆ ನಡೆಯುವಂತಹ ದುರ್ಗತಿ ಬಂದಿಲ್ಲ. ಯಾಕೆ ಅಂತ ಹೇಳಿದರೆ ಈ ಅರ್ಜುನ, ಮಯೂರಧ್ವಜ, ಪ್ರದ್ಯುಮ್ನ, ಬಬ್ರುವಾಹನ, ಹಂಸಧ್ವಜ ಇದ್ದಾರಲ್ಲ, ಇವರ ರಥಗಳು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಸೂರ್ಯನಂತೆ ಸೂರ್ಯ ಎಲ್ಲಿ ಬೇಕಾದರೂ ಚಲಿಸ್ತಾನೆ, ಅದೇ ರೀತಿಯಾಗಿ ಇವರ ರಥಗಳಿಗೂ ಕೂಡ ಚಲಿಸುವಂಥ ಶಕ್ತಿ ಬಂದಿದೆ. ಅಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿಕೊಂಡಿದ್ದಾರೆ. ಆದ್ದರಿಂದ ನೀವೇನು ಯೋಚನೆಯನ್ನು ಮಾಡಬೇಡಿ, ಇದರ ಮೇಲೆ ಪ್ರಯಾಣವನ್ನು ಸಮುದ್ರದ ಮೇಲೆ ಮಾಡಬಹುದು. ಇವರ ರಥಗಳು ನೀರಿನ ಮೇಲೂ ಕೂಡ ಓಡತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥದ್ದು ಅಂತ ಹೇಳಿ ರುಕ್ಮಿಣೀ ಮುಖ ಪಂಕಜ ಭ್ರಮರನು, ರುಕ್ಮಿಣಿಯನ್ನು ಯಾವಾಗಲೂ ಕೂಡ ಪ್ರೇಮದಿಂದ ನೋಡ್ತಕ್ಕಂತಹ ಆ ಒಂದು ಭ್ರಮರದಂತೆ, ದುಂಬಿಯಂತೆ ಈ ಕೃಷ್ಣ ಹೇಳ್ತಾ ಇದ್ದಾನೆ, ಏನು ಯೋಚನೆಯನ್ನು ಮಾಡಬೇಡಿ, ಇವರ ರಥಗಳು ನೀರಿನ ಮೇಲೆ ಹೋಗ್ತಕ್ಕಂತಹ ಶಕ್ತಿ ಪಡೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ. ಸಾಗರದ ನಡುವೆ ಕುರುವಗೆ ವರಹಯಂಗಳು ಅತಿವೇಗದಿಂದ 5 ಅಲರೊಡನೆ ಪಾದಾದಿಗಳು ಹೋಗಿ ಭಗದಾಲ್ ಬೆರುಷಿಯಂ ಕಂಡರು. ಅಲ್ಲಿ ಕಣ್ಣೆಮೆಗಳಂ ಮುಚ್ಚಿಕೊಂಡು ಯೋಗದಿಂದಿರುತ್ತಿದ್ದನು. ಧ್ರುವದ ಕಾಯಮಂ ಸಾಗಿಸಲಹುದೇ ಏಕೆಂದು ಕೊಳತೊಡಗಿ ಛಿದ್ರಂಗಳಾದ ಸೆಲದಿಗಳಿಕ್ಕಿದಾಲದೆಲೆಯಂ ತನ್ನ ತಲೆಮರೆಗೆ ಕೈಯೊಳಾಂತು. ಸಮುದ್ರದ ನಡುವೆ ಒಂದು ದ್ವೀಪ, ಆ ದ್ವೀಪದಲ್ಲಿ ಅಲ್ಲಿ ಕುಳಿತುಕೊಂಡಿದ್ದಾನಂತೆ ಭಗದಾಲಭ್ಯ ಋಷಿ. ಅವನು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆ ಕುದುರೆಗಳು ಎಲ್ಲವೂ ಕೂಡ ವೇಗದಿಂದ ರಥ ಹೋಗಿದೆ. ಅವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಭಗದಾಲಭ್ಯ ಮುನಿ ಕಣ್ಣುಗಳನ್ನು ಮುಚ್ಚಿಕೊಟ್ಟಿದ್ದಾನಂತೆ, ತಪಸ್ಸನ್ನು ಮಾಡ್ತಾ ಇದ್ದಾನೆ, ಯೋಗದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಇವನು ಅವನ ದೇಹ ಛಿದ್ರ ಛಿದ್ರವಾಗಿ ಹೋಗ್ಬಿಟ್ಟಿದೆಯಂತೆ. ಆ ರೀತಿಯಾಗಿ ಎಲ್ಲ ತೊಗಲು ಏನು ಚರ್ಮ ಇದೆ ಅದು ಒಣಗಿ ಕೊಳೆತು ಅದೇ ಮತ್ತೆ ಅಂಟ್ಕೊಳ್ತಾ ಇದೆಯಂತೆ. ಆ ರೀತಿಯಾಗಿ ಅವನ ದೇಹ ಇದೆ. ಅವನು ಆ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಒಂದು ಆಲದ ಎಲೆಯನ್ನು ತನ್ನ ತಲೆಯನ್ನು ಮುಚ್ಕೊಂಡ್ಬಿಟ್ಟು, ತನ್ನ ಮುಖವನ್ನು ಮುಚ್ಚಿಕೊಂಡು ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಂತಹ ಆ ದೇಹವನ್ನು ಹೊಂದಿರತಕ್ಕಂತಹ ಅಶಾಶ್ವತವಾಗಿರ್ತಕ್ಕಂತಹ ದೇಹ ಇದು. ಇದಕ್ಕೆ ನಾವು ಯಾಕೆ ರಕ್ಷಣೆಯನ್ನು ಮಾಡಬೇಕು ಅಂಥೇಳಿ ಅವನು ಆ ರೀತಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಆ ಅರ್ಜುನಾದಿಗಳು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ಚಂದನವನ್ನು, ಆ ರಥವನ್ನು ಎಳೆದುಬಿಟ್ಟು ಬಂದು ಮಾತನಾಡಿಸ್ತಾ ಇದ್ದಾರೆ ಭಗದಾಲಭ್ಯರನ್ನು. ಚಂದನಗಳ ನಿಳಿದು ವಿನಯದಿಂದೆಚ್ಚರಿಸಿ ವಂದಿಸಿದೊಡೆ ಅರ್ಜುನಾದಿಗಳನ್ನು ಆ ಮುನಿವರಂ ಕಂಡೆರೆದು ಕಂಡು ಪುರುಷೋತ್ತಮಂ ಕ್ಷಣಿಕರಿವರೈವರಂ ಕೂಡಿಕೊಂಡು ಬಂದನು. ಈ ಮಂಡಲದೊಳಿರವಿಲ್ಲ ತನಗಿನ್ನು ಮುಂದೆ ಸುಖವಾಗದು, ಅಲ್ವಾಯುಷದೊಳೆ ಗೈವೆನು ಎಂದು ಭಗದಾಲ್ಭ್ಯ ಋಷಿ ನುಡಿಯೇ ವಿಸ್ಮಿತನಾಗಿ ಫಲುಗುಣಂ ಬೆಸಗೊಂಡನು. ರಥವನ್ನು ಎಳೆದು ಬಂದಿದ್ದಾರೆ. ಎಲ್ಲರೂ ಕೂಡ ಬಂದು ಭಗದಾಲಭ್ಯ ಮುನಿಗಳನ್ನ ಮಾತನಾಡ್ತಾ ಇದ್ದಾರೆ. ವಿನಯದಿಂದ ಅವರನ್ನು ಎಬ್ಬಿಸ್ಬಿಟ್ಟು ಕಣ್ಣು ತೆರೆದು ನೋಡ್ತಾ ಇದ್ದಾರಂತೆ. ಭಗದಾಲಭ್ಯರು ನೋಡ್ತಾ ಇದ್ದಾರೆ. ಈ ಪುರುಷೋತ್ತಮ ಇವನು ಕ್ಷಣಕಾಲ ಜೀವನವನ್ನು ಮಾಡ್ತಕ್ಕಂಥವ್ರು. ಇವರ ಆಯುಷ್ಯ ತುಂಬ ಚಿಕ್ಕದು. ಅವರು ಇಲ್ಲಿಗೆ ಬಂದುಬಿಟ್ಟು ನನ್ನನ್ನು ಎಚ್ಚರಿಸ್ತಾ ಇದ್ದಾರಲ್ಲ ಈ ಮನುಷ್ಯರು ಅಂತ ಹೇಳಿ ನೋಡ್ತಾ ಇದ್ದಾನೆ. ಇನ್ನು ನನಗೆ ಇಲ್ಲಿಯೂ ಕೂಡ ಅವಕಾಶವಿಲ್ಲ, ಇಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಯಾರೂ ತೊಂದರೆಯನ್ನು ಮಾಡೋದಿಲ್ಲ ಅಂಥೇಳಿ ನನ್ನ ಅಲ್ಪಾಯುಷ್ಯವನ್ನು ಇಲ್ಲಿ ಕಳೆದುಬಿಟ್ಟು ಆ ಭಗವಂತನ ಸಾನ್ನಿಧ್ಯವನ್ನು ಸೇರ್ಕೋಬೇಕು ಅಂಥೇಳಿ ನಾನು ಇಲ್ಲಿ ಬಂದು ತಪಸ್ಸನ್ನು ಮಾಡ್ತಾ ಇದ್ದೆ. ಇಲ್ಲೂ ಕೂಡ ಈ ಮನುಷ್ಯರು ಬಂದುಬಿಟ್ಟು ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ಅಲ್ಪವಾಗಿರ್ತಕ್ಕಂತಹ ಆಯುಷ್ಯದಲ್ಲಿ ನಾನು ಯಾವ ರೀತಿ ನಾನು ತಪಸ್ಸನ್ನು ಮಾಡಲಿ ಅಂಥೇಳಿ ಅವನು ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಈ ಅರ್ಜುನ ವಿಸ್ಮಯದಿಂದ ನೋಡ್ತಾ ಇದ್ದಾನೆ. ಮೊಳಕಾಲ್ಗಳೆಡೆಯುಳ್ ಉದ್ಭವಿಸಿದ್ದ ಕೆಂಚುಗಂಗಳ ಮೇಲೆ ಗೋಡಿಕ್ಕಿ ಬಾಳ್ದ ಪೂವು ಪಕ್ಷಿಗಳ ಬಳಗಂಗಳು ಒರೆಸಿಕೊಂಬವು ತೀಟೆಗಳನ್ನು
ಅಂಗದೊಳ್ ಬಂದು ಮೃಗದನಿಗಳು ಬಗೆದಿಹವು ಸುತ್ತಲೂ ಪುತ್ತುಗಳ್ ನಿಮ್ನ ತೋಳ್ಗಳ ಬಳಿಯೊಳಾಡುವವು ಸರ್ಪಂಗಳು ಇರಲೊಂದು ನಿಲಯಮಂ ಮಾಡದೆ ತಗೆ ಕೈಯೊಳಿ ಪತ್ರವೆಂದು ಪಾರ್ಥಂ ಕೇಳ್ದನು. ಅರ್ಜುನ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಭಗದಲಭ್ಯ ಮುನಿಗಳನ್ನು. ಏನು ಈ ರೀತಿ ನಿಮ್ಮ ಮೊಣಕಾಲಿನ ಹತ್ತಿರ ಹುತ್ತಗಳು ಬೆಳೆದಿದೆ, ದೊಡ್ಡದಾಗಿರ್ತಕ್ಕಂತಹ ಒಂದು ವೃಕ್ಷ ಬೆಳೆದಿದೆ, ಅದರ ಮೇಲೆ ಆ ಹಕ್ಕಿಗಳು ಗೂಡನ್ನು ಕಟ್ಕೊಂಡು ಚಿಲಿಪಿಲಿ ಗಾನವನ್ನು ಮಾಡ್ತಾ ಇದೆ. ಕಾಡು ಮೃಗಗಳು ಬಂದುಬಿಟ್ಟು ನಿಮ್ಮ ಮೈಯನ್ನು ತಿಕ್ತಾ ತಮ್ಮ ಒಂದು ತೀಡೆಯನ್ನು ತೀರಿಸ್ಕೊಳ್ತಾ ಇದೆ. ಈ ರೀತಿ ಮೈಯನ್ನು ಉಜ್ಕೊಳ್ತಾ ಇದೆಯಲ್ಲ, ಏನು ಇದು ಆಶ್ಚರ್ಯ! ಒಂದು ಮನೆಯನ್ನು, ಒಂದು ಆಶ್ರಮವನ್ನು ಕಟ್ಟಿಕೊಳ್ಳದೆ ನೀವು ಈ ರೀತಿ ಇದ್ದೀರಲ್ಲ. ಹುತ್ತಗಳು ಬೆಳೆದಿದೆ, ಜೊತೆಗೆ ಅಲ್ಲಿರ್ತಕ್ಕಂಥ ಹಾವುಗಳು ಎಲ್ಲವೂ ಕೂಡ ನಿಮ್ಮ ಮೈ ಮೇಲೆ ಹರಿದಾಡ್ತಾ ಇದೆ, ಪಕ್ಷಿಗಳು ಬಂದು ನಿಮ್ಮ ಮೇಲೆ ಕುಳಿತುಕೊಳ್ತಾ ಇದೆ. ಹೀಗೆ ಇದ್ದೀರಲ್ಲ, ಆಶ್ರಮವನ್ನು ಕಟ್ಕೊಂಡ್ಬಿಟ್ಟು ತಪಸ್ಸನ್ನು ಮಾಡದೆ ಕೈಯಲ್ಲಿ ಒಂದು ಎಲೆಯನ್ನು ಹಿಡಿದುಬಿಟ್ಟು ಈ ರೀತಿ ತಪಸ್ಸನ್ನು ಮಾಡ್ತಾ ಇದ್ದೀರಲ್ಲ ಅಂಥೇಳಿ ಅರ್ಜುನ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನೆ. ಆಗ ಭಗದಾಲಭ್ಯರು ಹೇಳ್ತಾ ಇದ್ದಾರೆ, ಮುನಿಗಿರೀಟಿಯ ನುಡಿಗೆ ನಸು ನಗುತ ದುಃಖ ಭಾಜನವಲ ಶ್ರೀ ಪರಿಗ್ರಹಮದಂ ಪೋಷಿಸುವ ಮನುಜನೆಣಿಸುವನೆ ಕೃತ್ಯಮಂ ಬಳಿಕ ಮೋಕ್ಷಂ ಎತ್ತಣದವಂಗೆ ಕನಸಿನ ಸುಖ ಕೆಳಿಸಿ ಬಿದ್ದವನು ಅಧೋಗತಿಗೆ ಜನನ ಮರಣಗಳ ಬಳಲ್ಕೆ ಬೆಂಬಿಡದಿಹುದು ವನಿತೆಯರ ತೊಡಗಿಂದ ಕೆಡುದಿಹುದು ಲೋಕ ಮದನೇನಣ್ ಅದನೇನು ವರ್ಣಿಸುವೆನೆಂದನು. ಅರ್ಜುನನ ಮಾತನ್ನು ಕೇಳಿಬಿಟ್ಟು ಭಗದಾಲಭ್ಯ ಮುನಿಗಳು ಹೇಳ್ತಾ ಇದ್ದಾರೆ, ಅಪ್ಪ ಅರ್ಜುನ, ಈ ಸ್ತ್ರೀ ಪರಿಗ್ರಹ ಅನ್ನತಕ್ಕಂತಹದ್ದು, ಮನೆ ಮಡದಿ ಅನ್ನತಕ್ಕಂತಹದ್ದು ಎಲ್ಲರನ್ನೂ ಕೂಡ ದುಃಖಕ್ಕೆ ಈಡು ಮಾಡಿಬಿಡುತ್ತೆ. ದುಃಖದ ಒಂದು ಸಾಗರದಲ್ಲಿ ಅವರನ್ನು ಮುಳುಗಿಸಿಬಿಡುತ್ತೆ ಈ ಸಂಸಾರ ಅನ್ನತಕ್ಕಂತಹದ್ದು. ಯಾಕೆ ಅಂತ ಹೇಳಿದರೆ, ಸಂಸಾರವನ್ನು ಕಟ್ಟಿಕೊಂಡವನು ತನ್ನ ಹೆಂಡತಿ ಮಕ್ಕಳನ್ನು ಪೋಷಿಸೋದಕ್ಕೋಸ್ಕರ ಕೃತ್ಯಗಳನ್ನು ಎಣಿಸೋದಿಲ್ಲ, ಪಾಪ ಪುಣ್ಯಗಳನ್ನು ಎಣಿಕೆ ಮಾಡೋದಿಲ್ಲ. ಅಧರ್ಮವಾಗಲಿ ಧರ್ಮವಾಗಲಿ ಯಾವ ರೀತಿ ಹಣವನ್ನು ಸಂಪಾದನೆ ಮಾಡಲಿ ಅಂತ ಹೇಳಿ ಅವನು ಯೋಚನೆಯನ್ನು ಮಾಡ್ತಾನೆ. ಆಗ ಅವನಿಗೆ ಮೋಕ್ಷ ಅನ್ನತಕ್ಕಂತಹದ್ದು ಸಿಗೋದಿಲ್ಲ. ಕುಕೃತಿಗಳನ್ನು ಕೂಡ ಮಾಡಿಬಿಡ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡ್ತಕ್ಕಂತಹ ಸಂದರ್ಭ ಬಂದುಬಿಡುತ್ತೆ ಮನುಷ್ಯನಿಗೆ. ಅವನಿಗೆ ಮೋಕ್ಷ ಅನ್ನತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ಈ ಕನಸಿನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಅಧೋಗತಿಗೆ ಬೀಳ್ತಾನೆ. ಜನನ ಮರಣಗಳ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಜನ್ಮವನ್ನು ಪಡೆದುಬಿಟ್ಟು ಅನೇಕ ಪಾಪ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಉಂಟಾಗುತ್ತೆ. ಆದ್ದರಿಂದ ನಾನು ಈ ತಪಸ್ಸನ್ನು ಹೀಗೆ ಮಾಡ್ತಾ ಇದ್ದೇನೆ ಅಂಥೇಳಿ ಮೋಕ್ಷದ ದಾರಿಯನ್ನು ಯಾರು ಹುಡುಕ್ತಾರೆ ಅವರಿಗೆ ಸಂಸಾರ ಅನ್ನತಕ್ಕಂಥದ್ದು ಸರಿಯಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ ಭಗದಾಲಭ್ಯರು. ಮಡದಿ ಮಗ ಮುಮ್ಮಂದಿರಂ ಸಾಗಿಸುವೆನೆಂತೋ ಪೊಡವಿ ಬೆಳೆಸಾಳ್ಕಿಸಿರಿ ಕೀಲಾರ ಮನೆ ಗಳಿಸಿ ದೊಡವೆಗಳ ನಾರೈವೆನೆಂತೋ ವೇದಾದಿ ಶಾಸ್ತ್ರಗಳಂ ಪಠನದಿಂದ ಕಡೆಗಾಣಿಸುವೆನೆಂತೋ ತಾನೆಂದು ಬಾಳುವೆಗೆ ಬಿಡದೆ ಚಿಂತಿಸಿ ತಾಪಗೊಳಗಾಗಿ ಧರ್ಮದೊಳ್ನಡೆಯದೆ ಆಶಾಪಾಶದಿಂದ ಸಂಸಾರದೊಳ್ ಕೆಡುದಿಹುದು ಜಗವು ಎಂದನು. ಹೇಳ್ತಾ ಇದ್ದಾರೆ ಭಗದಾಲಭ್ಯ ಮುನಿಗಳು, ಅಪ್ಪ, ಮಡದಿ ಮಕ್ಕಳು ಮೊಮ್ಮಕ್ಕಳು ಹೀಗೆ ಆಸೆ ಉಂಟಾಗುತ್ತೆ. ಅವರನ್ನು ಸಾಕೋದಕ್ಕೋಸ್ಕರ ಹೇಗೆ ಸಂಪಾದನೆ ಮಾಡಲಿ ಎನ್ನತಕ್ಕಂತಹ ವಿವೇಚನೆ. ಭೂಮಿ ಬೇಕು, ಬೆಳೆ, ಹಣ, ಗೋಶಾಲೆ ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡಿಕೊಂಡು ಅವನು ಇದನ್ನು ಹೇಗೆ ರಕ್ಷಿಸಲಿ, ಈ ಸಂಪತ್ತನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಕಾಲವನ್ನು ಕಳೀತಾನೆ. ವೇದ ಶಾಸ್ತ್ರ ಪಠಣ ಅನ್ನತಕ್ಕಂಥದ್ದು ಅವನಿಗೆ
ಚಿಂತೆಯೇ ಬರೋದಿಲ್ಲ. ಆ ರೀತಿ ಅವನು ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಹೇಗೆ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿಕೊಳ್ಳಿ, ಹೇಗೆ ಈ ನನ್ನ ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಳಿ ಎನ್ನತಕ್ಕಂತಹ ಅಧರ್ಮ ಮಾರ್ಗವನ್ನು ಹುಡುಕ್ತಾ ಚಿಂತಿಸಿ ಅಧರ್ಮ ಮಾರ್ಗದಲ್ಲೇ ಬಿದ್ದು ಹೋಗ್ಬಿಡ್ತಾನೆ. ಆದ್ದರಿಂದ ಈ ಆಸೆ ಎನ್ನತಕ್ಕಂತಹದ್ದು ಅದಕ್ಕೆ ಬಿದ್ದರೆ ಸಂಸಾರದಲ್ಲಿ ಎಲ್ಲವೂ ಕೂಡ ಕೆಟ್ಟು ಹೋಗುತ್ತೆ, ಜಗತ್ತು ಕೆಡ್ತಾ ಇದೆ. ಇವತ್ತು ಆಸೆಯಿಂದಲೇ ಈ ಜಗತ್ತು ಕೆಟ್ಟು ಹೋಗ್ತಾ ಇದೆ ಅಂತ ಹೇಳಿ ಮಗಧಾಲಭ್ಯರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಅಂತಾಗಿ ದಾರ ಸಂಗ್ರಹ ಪರ್ಣ ಶಾಲೆಗಳ ನಿಂತೊಲ್ಲದೆ ಚಿರಕಾಲದೊಳ್ ಅಳಿವ ಕಾಯಮಿದ್ದೊಡೆ ಎಂತಿದ್ದೊಡೆ ಏನೆಂದು ತಲೆಯ ತರೆಗೆಲೆ ಬಿಡಿದು ತಾಂಪೊತ್ತುಗಳೆವೆನೆನಲು ಕುಂತೀಸುದಂ ಮತ್ತೆ ಕೇಳ್ದನು ಅಲ್ಪಾಯುಷ್ಯಮಂ ಅಂತಾವುದೇ ತಳೆವುದು ಮಹಾತ್ಮರಿಗೇಕೆ ಶಿವ ಶಿವ ಇಂತೆ ಸುದಿನ ಮಾದುದು ಎಂದಿನಿಂದಿ ಪತ್ರ ಮಿಹುದು ಮಸ್ತಕದೊಳೆಂದು ಮಗಧಾಲಭ್ಯರು ಹೇಳ್ತಾ ಇದ್ದಾರೆ, ಆ ಪಾರ್ಥನಿಗೆ ಮಾಡದಿ ಮಕ್ಕಳು ಅನ್ನತಕ್ಕಂತಹ ಒಂದು ಆಸೆಯಿಂದ ಎಲ್ಲವೂ ಕೂಡ ಕೆಟ್ಟು ಹೋಗ್ಬಿಡುತ್ತೆ, ಮೋಕ್ಷ ಅನ್ನತಕ್ಕಂತಹದ್ದು ಸಿಗೋದಿಲ್ಲ. ಆದ್ದರಿಂದ ನಾನು ಆಶ್ರಮವನ್ನೂ ಕೂಡ ಕಟ್ಕೊಳ್ಳಿಲ್ಲ, ಮನೆಯನ್ನು ಕಟ್ಟಲಿಲ್ಲ, ವಿವಾಹವನ್ನು ಮಾಡಿಕೊಳ್ಳಿಲ್ಲ. ಇದು ಅಳಿದು ಹೋಗುವಂತಹ ಶರೀರ, ಇವತ್ತು ಇರುತ್ತೆ, ನಾಳೆ ಬಿದ್ದು ಹೋಗುತ್ತೆ. ಆದ್ದರಿಂದ ನಾನು ಈ ತರಗು ಒಂದು ಎಲೆಯನ್ನು ಹಿಡಿದುಬಿಟ್ಟು ನಾನು ಹೊತ್ತನ್ನು ಕಳೀತಾ ಇದ್ದೇನೆ. ಅಲ್ಪಾಯುಷ್ಯ ನನಗೆ, ಆದ್ದರಿಂದ ನಾನು ಹೀಗೆ ಇದ್ದೇನೆ ಎಂದಾಗ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನಂತೆ ಅರ್ಜುನ. ಅಲ್ಲ, ನಿಮ್ಮಂತಹ ಮಹಾತ್ಮರು, ನಿಮ್ಮಂತಹ ಮುನಿಗಳು ಅಲ್ಪಾಯುಷ್ಯ ಅಂತ ಹೇಳ್ತಾ ಇದ್ದೀರಲ್ಲ, ನನಗೆ ಆಶ್ಚರ್ಯವಾಗ್ತಾ ಇದೆ. ಶಿವಶಿವ, ನಿಮ್ಮ ಆಯುಷ್ಯ ಎಷ್ಟಾಯಿತು, ಎಷ್ಟು ದಿನಗಳನ್ನು ಕಳೆದಿದ್ದೀರಿ ಅಂಥೇಳಿ, ಈ ನಿಮ್ಮ ತಲೆಯ ಮೇಲೆ ಈ ಎಲೆ ಎಷ್ಟು ದಿನದಿಂದ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ. ಅತ್ಯಲ್ಪರಾಗಿ ಮಾರ್ಕಂಡೇಯ ರೋಮಜಲ್ ಪ್ರತ್ಯೇಕಲ್ ಅಳಿದರು ಅವರಿಬರೆಂದರಿಯೇ ನಾ ಸತ್ಯಲೋಕವನಾಳಲ್ 20 ಕಮಲ ಸಂಭವರು ಅನಿತರೊಳ್ ಮಡಿದರು ಚಿತ್ಯಾದಿ ಸೃಷ್ಟಿಗಳ್ ವಾರಿಮಯ ಮಹವಾಧಿಪತ್ಯದ ಚತುರ್ವದನರು ಅವಸಾನವಾಯಿತು ಇಂಥ ನಿತ್ಯವಾಗಿಯೂ ಪದವಿಗಳೆಂದು ತಾನಿಲ್ಲಿ ಭಯದೊಳಿದ್ದವೆನು ಎಂದನು. ಆಗ ಮಗಧಾಲಭ್ಯರು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ, ರೋಮಶ ಎಲ್ಲರೂ ಕೂಡ ಹೊರಟು ಹೋಗ್ಬಿಟ್ರು. ಇವರು ಚಿರಂಜೀವಿಗಳು, ಇವರ ಕಾಲವೂ ಕೂಡ ಮುಗಿದು ಹೋಗ್ಬಿಡ್ತು. ಪ್ರತ್ಯೇಕವಾಗಿ ಎಷ್ಟು ಜನ ಅಳಿದು ಹೋಗಿದಾರೋ ಎನ್ನುತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಸತ್ಯಲೋಕದ ಪದವಿಯನ್ನು ಪಡೆದಂತಹ 20 ಬ್ರಹ್ಮರ ಆಯುಷ್ಯ ನನ್ನ ಆಯುಷ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದೆಯಂತೆ. ಅಷ್ಟು ನನಗೆ ಆಗಿದೆ, ಅಷ್ಟು ದಿನಗಳು ಆಗಿದೆ. ಎಷ್ಟೋ ಲೋಕಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿಬಿಟ್ಟು ಪ್ರಳಯ ಉಂಟಾಗಿದೆ. ಈ ಚತುರ್ಮುಖರ ಬ್ರಹ್ಮರು ಕೂಡ ಹೊರಟು ಹೋಗಿದ್ದಾರೆ. ಎಲ್ಲ ಪದವಿಗಳನ್ನು ನೋಡಿಬಿಟ್ಟು, ಪದವಿಗಳು ಶಾಶ್ವತವಲ್ಲ, ಎಲ್ಲವೂ ಕೂಡ ಅನಿತ್ಯವಾಗಿರ್ತಕ್ಕಂಥದ್ದು ಅಂಥೇಳಿ ನಾನು ನಿರ್ಧಾರವನ್ನು ಮಾಡಿಬಿಟ್ಟು ನನ್ನ ಅಲ್ಪಾಯುಷ್ಯವನ್ನು 20 ಬ್ರಹ್ಮನನ್ನು ನೋಡಿದಂತಹ ಮಗಧಾಲಭ್ಯರು ಇದು ಅಲ್ಪಾಯುಷ್ಯ ಅಂತ ಹೇಳಿದ್ದಾರೆ. ತಪಸ್ಸಿಗೋಸ್ಕರ, ಮೋಕ್ಷದ ದಾರಿಯನ್ನು ಹುಡುಕೋದಕ್ಕೋಸ್ಕರ ಇದು ಅಲ್ಪಾಯುಷ್ಯ ಅಂತ ಹೇಳಿ ತಿಳಿದುಬಿಟ್ಟು ತಪಸ್ಸನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಗಧಾಲಭ್ಯರು ಹೇಳ್ತಾ ಇದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ HR ಶ್ರೀಧರ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.